ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು ತುಂಬಾ ಸಿಂಪಲ್ ರೆಮಿಡಿ ಅಂತಲೇ ಹೇಳ್ಬೋದು. ಇದು ಯಾವ ಥರ ವಿಡಿಯೋ ಅಂತ ತಮ್ಮನೇಲೆಲ್ಲ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಎಲ್ಲರ ಮನೆ ಪರಿಸ್ಥಿತಿ ಒಂದೇ ಥರ ಇರಲ್ಲ, ಹಾಗೆ ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ, ಹಾಗೆ ಎಲ್ಲ ಗಂಡ ಹೆಂಡ್ತಿನೂ ಒಂದೇ ಥರ ಇರಲ್ಲ. ಅಂದರೆ ಕೆಲವೊಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಅರ್ಥ ಮಾಡಿಕೊಂಡು ಜೀವನನ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಗಂಡ ಹೆಂಡ್ತಿ ಕಿರಿಕಿರಿ, ಸದಾ ಜಗಳ, ಮನಸ್ತಾಪ, ಗಂಡ ಹೆಂಡ್ತಿ ಮಾತನ್ನು ಕೇಳಲ್ಲ. ಕೆಲವೊಬ್ಬ ಗಂಡಸರು ತುಂಬಾ ದಬ್ಬಾಳಿಕೆನ ಮಾಡ್ತಿರ್ತಾರೆ ಹೆಂಡ್ತಿ ಮೇಲೆ. ಅಂದರೆ ಏನು ಇವಳು ಹೆಣ್ಣು, ನಾನು ಯಾಕೆ ಇವಳು ಮಾತನ್ನು ಕೇಳಬೇಕು, ಏನೋ ಒಂಥರ ಏನು ನಾನು ತಂದಾಕಿದ್ದನ್ನ ಮಾಡ್ಕೊಂಡಿರಬೇಕು ಅಷ್ಟೇ ಅನ್ನೋ ಥರ ತುಂಬಾ ಅವ್ರ ಮೆಂಟಾಲಿಟಿ ತುಂಬಾ ಚೀಪಾಗಿರುತ್ತೆ. ಒಬ್ಬೊಬ್ಬರ ಮೆಂಟಾಲಿಟಿ ಅಂತೂ ತುಂಬಾ ಚೀಪಾಗಿರುತ್ತೆ. ಇನ್ನೊಬ್ಬೊಬ್ಬರು ತುಂಬ ಗಂಡ ಅಂದರೆ ಸಂಸಾರ, ಮನೆ, ಹೆಂಡ್ತಿ, ಮಕ್ಕಳು ಅಂತ ತುಂಬಾ ಕಾಳಜಿ ತೋರಿಸ್ತಾರೆ. ಈಗ ಸಾಮಾನ್ಯವಾಗಿ ಹಣಕಾಸಿನ ತೊಂದರೆಗೆ ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ. ಹಣ ಇಲ್ಲ ಅಂದರೆ ಜೀವನನೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ಹಣವನ್ನು ಲಕ್ಷ್ಮಿಗೂ ಹೋಲಿಸಿ, ಅಂದರೆ ಹಣ ಲಕ್ಷ್ಮಿ. ಲಕ್ಷ್ಮಿ ಒಂದು ಹೆಣ್ಣಾಗಿರೋದ್ರಿಂದ ಮನೆಯಲ್ಲಿರುವ ಹೆಣ್ಣುಮಕ್ಕಳನ್ನು ಲಕ್ಷ್ಮಿ ಅಂತ ಭಾವಿಸ್ತಾರೆ. ಮಗಳಾಗಿರಲಿ, ಹೆಂಡತಿ ಆಗಿರಲಿ, ಅಮ್ಮ ಆಗಿರಲಿ, ಯಾರೇ ಆಗಲಿ ಮನೆಯಲ್ಲಿರೋರನ್ನ ನಮ್ಮ ಲಕ್ಷ್ಮಿ ಅಂತ ಭಾವಿಸ್ತಾರೆ. ಆದರೆ ಕೆಲವೊಂದು ಗಂಡಸರಿಗೆ ಆ ಪರಿಜ್ಞಾನನೇ ಇರೋದಿಲ್ಲ. ಅಂದರೆ ಹೆಂಡತಿ ಅಂದರೆ ಲೆಕ್ಕಕ್ಕೆ ಇಲ್ಲ, ಆ ಥರ ಭಾವಿಸ್ತಾ ಇರ್ತಾರೆ ಕೆಲವೊಂದು ಗಂಡಸರು. ಆದರೆ ಹೆಣ್ಣಿಗೆ ಎಲ್ಲಿ ಬೆಲೆ ಕೊಡಲ್ವೋ, ಎಲ್ಲಿ ಅವಮಾನ ಮಾಡ್ತಾರೋ, ಎಲ್ಲಿ ಹೆಣ್ಣನ್ನು ನೋಯಿಸ್ತಾರೋ, ಅಂದರೆ ಹೆಣ್ಣಿಗೆ ಅವಮಾನ ಮಾಡೋ ಜಾಗದಲ್ಲಿ ಲಕ್ಷ್ಮಿ ಎಂದಿಗೂ ನಿಲ್ಲಲ್ಲ. ಅವ್ರಿಗೆ ಲಕ್ಷ್ಮಿ ಒಲಿಯೋದೇ ಇಲ್ಲ. ಹಾಗೆ ಕೆಲವೊಬ್ಬ ಗಂಡಸರು ಎಲ್ಲ ವಿಚಾರದಲ್ಲೂ ಹೆಂಡತಿಯನ್ನು ಕಡೆಗಣಿಸ್ಬಿಡ್ತಾರೆ. ಮನೆ ಕೆಲಸಕ್ಕೆ ಅಷ್ಟೇ ಸೀಮಿತ ಅನ್ನೋ ಥರ ನೋಡ್ತಾ ಇರ್ತಾರೆ. ಹಾಗೆ ಹೆಂಡತಿ ಯಾವುದೇ ಹೇಳಿದ್ರು, ಏನೇ ಹೇಳಿದ್ರು ಅವ್ರ ಮಾತನ್ನು ಕೇಳೋದೇ ಇಲ್ಲ. ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು. ಅದಕ್ಕೆ ಫ್ರೆಂಡ್ಸ್, ಈ ಥರ ಏನಾದರೂ ಹೆಂಡ್ತಿ ಹೇಳೋ ಮಾತನ್ನು ಗಂಡ ಯಾವುದೇ ಆಗಲಿ, ಯಾವುದೇ ವಿಷಯವಾಗಲಿ ಕೇಳ್ತಾ ಇಲ್ಲ ಅಂದರೆ ಈ ಸಣ್ಣ ಒಂದು ಪರಿಹಾರನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಯಾವುದೇ ಮಾಟ ಮಂತ್ರ ಆ ಥರ ಏನೂ ಇಲ್ಲ. ದೃಷ್ಟಿದೋಷ ಆಗಿದ್ದರೂ ಕೆಲವೊಂದು ಸಾರಿ ಈ ಥರ ಆಗುತ್ತೆ. ಅದಕ್ಕೆ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಇಂಥ ಸಂದರ್ಭದಲ್ಲಿ ಕೂಡ ಹಣ ಅನಾವಶ್ಯಕವಾಗಿ ಖರ್ಚಾಗುತ್ತಾ ಇರುತ್ತೆ. ಆ ಥರ ಇದ್ದಾಗಲೂ ಈ ಥರ ಪರಿಹಾರನ ಮಾಡ್ಕೊಳ್ಳಿ. ಬನ್ನಿ ಏನದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನೋಡಿ, ನಾವು ಮನೆಯಲ್ಲಿ ಧೂಪ ಹಾಕ್ತೀವಲ್ವ, ಆ ಥರ ಧೂಪದ್ದು ತೊಗೊಳ್ಳಿ. ಮಡಿಕೆಯಲ್ಲಿ ಮಾಡಿರೋದು ಸರಿ, ಅಂದರೆ ಮಣ್ಣಿಂದಾದರೂ ಸರಿ, ಯಾವುದಾದ್ರೂ ಹಿತ್ತಳಿದಾದರೂ ಸರಿ, ಯಾವುದಾದ್ರೂ ಸರಿ. ಆದಮೇಲೆ 6 ಕರ್ಪೂರನ ತೊಗೊಳ್ಳಿ. ನಾವು ದೇವರಿಗೆ ಆರತಿ ಬೆಳಗ್ತೀವಲ್ವ, ಅದೇ ಪಚ್ಚ ಕರ್ಪೂರ ಆದರೂ ಬಳಸ್ಬೋದು, ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಕರ್ಪೂರ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಧ್ಯಾತ್ಮಿಕವಾಗಿಯೂ ಸೈಂಟಿಫಿಕ್ ಆಗಿಯೂ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಕರ್ಪೂರ. ಹಾಗೆ ಆರೋಗ್ಯ ದೃಷ್ಟಿಯಿಂದನೂ ಕರ್ಪೂರ ತುಂಬಾ ಒಳ್ಳೆಯದು ದೇಹಕ್ಕೆ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ. ಇನ್ನು ಕರ್ಪೂರದ ಜೊತೆ 6 ಲವಂಗಗಳು ಬೇಕಾಗುತ್ತೆ. ಲವಂಗನೂ ಅಷ್ಟೇ ಧನವನ್ನು ಆಕರ್ಷಣೆ ಮಾಡೋದ್ರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ತುಂಬ ಸುಲಭವಾಗಿ ಅಡುಗೆ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳು ಇವು ಎರಡೂ ಅಷ್ಟೇ. ತುಂಬ ಯಾವಾಗಲೂ ಮನೆಯಲ್ಲಿ ಇರೋಂಥ ಪದಾರ್ಥಗಳೇ. ತುಂಬ ದುಬಾರಿಯಾದಂಥ ಪದಾರ್ಥಗಳು ಅಂದರೆ ವಸ್ತುಗಳು ಅಂತ ಏನೂ ಇಲ್ಲ. ಈ ಎರಡೇ ಪದಾರ್ಥಗಳೇ ಸಾಕು ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ. ಇನ್ನು ಕರ್ಪೂರ ದೇವ್ರ ಮನೆಯಲ್ಲಿ ಆರತಿಗೆ ಬಳಸ್ತೀರಾ. ಇನ್ನು ಲವಂಗ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ, ಅಡುಗೆಯಲ್ಲಿ ಬಳಸೋದಕ್ಕೆ ಇಟ್ಕೊಂಡೇ ಇರ್ತೀರ. ಈ ಎರಡನ್ನು ಉಪಯೋಗಿಸಿ ಪರಿಹಾರವನ್ನು ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಥರದ ನಷ್ಟ ನಮಗೇನೂ ಆಗಲ್ಲ. ದೃಷ್ಟಿದೋಷ ಇದ್ದರೂ ಹೋಗುತ್ತೆ. ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ತಪ್ಪೇನೂ ಇಲ್ಲ. ಮತ್ತು 6 ಕರ್ಪೂರ 6 ಲವಂಗವನ್ನು ತಗೊಂಡು ಪ್ರತಿನಿತ್ಯ, ಅಂದರೆ ಪ್ರತಿ 3 ಶುಕ್ರವಾರ ಅಡುಗೆ ಮನೆಯಲ್ಲಿ ಇದನ್ನು ಈ ಥರ ಸುಡಬೇಕಾಗುತ್ತೆ. ಇದನ್ನು ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಬೇಕು. ಅಡುಗೆ ಊಟ ಎಲ್ಲ ಆದಮೇಲೆ, ಅಡುಗೆಯನ್ನು ಸ್ವಚ್ಛಗೊಳಿಸಿದ ಮೇಲೆ, ಯಾವುದೇ ಎಂಜಲು ಪಾತ್ರೆಗಳನ್ನು ಇಡದೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಆದಮೇಲೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಮಲಗೋ ಟೈಮಲ್ಲಿ ಇದನ್ನು ಮಾಡಬೇಕು. ಈ ಥರ 6 ಲವಂಗ 6 ಕರ್ಪೂರವನ್ನು ಈ ಥರ ಧೂಪ ಮಾಡೋದಾಗಿರ್ಬೋದು, ಅಥವಾ ನಾವು ದೀಪವನ್ನು ಬೆಳಗ್ತೀವಲ್ವ ಆ ಥರದ್ದಾದರೂ ಆಗಿರ್ಬೋದು. ಎರಡರಲ್ಲಿ ಒಂದರಲ್ಲಿ ಪ್ರತಿ ವಾರ, ಅಂದರೆ ಒಂದು 3 ಶುಕ್ರವಾರ ಇದನ್ನು ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ದೃಷ್ಟಿ ದೋಷದಿಂದ ಅನಾವಶ್ಯಕವಾಗಿ ಹಣ ಖರ್ಚಾಗ್ತಿದ್ರು ಅದು ನಿಲ್ಲುತ್ತೆ. ಹಾಗೆ ಗಂಡನು ನಿಮ್ಮ ಮಾತನ್ನು ಕೇಳ್ತಾರೆ. ಅದು ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದ್ರೆ ಮಾತ್ರ ಇದು ಒಳ್ಳೆಯದಾಗುತ್ತೆ. ಯಾವ್ಯಾವುದೋ ಕೆಟ್ಟ ಉದ್ದೇಶನ ಇಟ್ಕೊಂಡೇ ಮಾಡಿದ್ರೆ ನಿಜವಾಗ್ಲೂ ಇದು ವರ್ಕ್ ಆಗಲ್ಲ. ಯಾವುದೇ ಥರದ ಅನುಷ್ಠಾನಗಳು, ವ್ರತಗಳು, ಪೂಜೆಗಳು, ಪರಿಹಾರಗಳನ್ನು ಮಾಡಿಕೊಂಡ್ರೆ ಅದು ಒಳ್ಳೆಯದಕ್ಕಾಗಿರಬೇಕು, ಹಾಗೆ ಅದು ನಿಜವಾಗಿರಬೇಕು. ಆವಾಗಲೇ ನಮಗೆ ಅದರಲ್ಲಿ ಫಲ ಸಿಗೋದು. ಏನೇ ಮಾಡಿ ಸತ್ಯಕ್ಕಾಗಿ ಮಾಡಿ, ಒಳ್ಳೆಯದಕ್ಕಾಗಿ ಮಾಡಿ. ಹಾಗೆ ನಂಬಿಕೆ ಇಟ್ಟು ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಕರ್ಪೂರ ಮತ್ತು ಲವಂಗ ಸುಟ್ಟು ಆದಮೇಲೆ ಆ ಬೂದಿ ಬರುತ್ತಲ್ವ, ಆ ಬೂದಿಯನ್ನು ಸ್ವಲ್ಪ ಹಣೆಗೆ ಇಟ್ಕೊಳ್ಳಿ.
ಮಿಕ್ಕಿದ ಬೂದಿಯನ್ನು ಹೊರಗಡೆ ಹಾಕಿಬಿಟ್ಟು ದೀಪನ ಮತ್ತೆ ಚೆನ್ನಾಗಿ ತೊಳೆದಿಟ್ಟು ನೆಕ್ಸ್ಟ್ ಡೇ ಅದನ್ನು ನೀವು ದೇವರ ಮನೆಯಲ್ಲಿ ಉಪಯೋಗಿಸ್ಬೋದು. ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ. ಅವಶ್ಯಕತೆ ಇದ್ದರೆ ಈ ಪರಿಹಾರನ ಮಾಡಿಕೊಂಡು ನೋಡಿ ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಮತ್ತಷ್ಟು ವಿಷಯಗಳಿಗಾಗಿ ನನ್ನ ಈ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.